99% ಒಂದೇ ಬಾರಿಗೆ ನೀವು ಒಮ್ಮೆ ಹಚ್ಚಿದ್ರೆ ಸಾಕು, ಯಾವುದೇ ರೀತಿಯ ಮೂಳೆ ನೋವಿದ್ರೂ ಕೂಡ ಒಮ್ಮೆಲೆ ಕಡಿಮೆ ಮಾಡುವಂಥ ಒಂದು ಎಫೆಕ್ಟಿವ್ ಆಗಿರುವಂಥ ಒಂದು ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಇದನ್ನು ನೀವು ರಾತ್ರಿ ಹಚ್ಚಿ ಮಲಗಿದ್ರೆ ಸಾಕು, ಬೆಳಗಾಗೋದ್ರಲ್ಲಿಗೆ ಎಂಥದ್ದೇ ಒಂದು ಮಂಡಿ ನೋವು ಇರಲಿ, ಜಾಯಿಂಟ್ ಪೇಯ್ನ್ ಇರಲಿ, ಅಥವಾ ಮೂಳೆಗಳಲ್ಲಿ ಸೆಳೆತ ನೋವು ಹೆಚ್ಚಾಗಿರಲಿ, ಕತ್ತು ನೋವು, ಸೊಂಟ ನೋವು, ಬೆನ್ನು ನೋವು, ಅಥವಾ ಕೈ ಕಾಲುಗಳು ಜಾಯಿಂಟ್ಗಳಲ್ಲಿ ನೋವು, ಮಂಡಿ ನೋವು, ಕೀಲು ನೋವು, ಈ ರೀತಿ ನೋವುಗಳು ಹೆಚ್ಚಾಗಿ ಬರ್ತಾ ಇದ್ದರೆ ಆರಾಮಾಗಿ ಕಡಿಮೆ ಮಾಡಿಕೊಳ್ಳುವಂಥ ಒಂದು ಸಿಂಪಲ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಇದನ್ನು ಎಲ್ಲ ಏಜ್ನವರು ಹಚ್ಕೊಳ್ಬೋದು. ಸಾಮಾನ್ಯವಾಗಿ ಒಂದು ಏಜ್ ಆದಮೇಲೆ ನಮಗೆ ಈ ರೀತಿ ನೋವುಗಳು ಬರ್ತಾ ಇರುತ್ತೆ. ಆದರೆ ಈಗಿನ ಒಂದು ಆಹಾರ ಪದ್ಧತಿ ಅಥವಾ ನಮ್ಮ ಜೀವನ ಶೈಲಿಯಿಂದ ನಮಗೆ ತುಂಬ ಕಡಿಮೆ ಏಜಿಗೆ ಈ ರೀತಿ ನೋವುಗಳು ಹೆಚ್ಚಾಗಿ ಕಾಡುತ್ತೆ. ಇನ್ನು ಕೆಲವೊಬ್ಬರಿಗೆ ನರಗಳು ಹಾಗೆಯೇ ಹಿಡ್ಕೊಳ್ತಾ ಇರತ್ತೆ, ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇರೋದಿಲ್ಲ, ನರಗಳ ಊತ ಅಥವಾ ಬಾವು ಬಂದಿರೋದು, ಅಥವಾ ಕೈ ಕಾಲುಗಳು ಜೋಮ್ ಹಿಡಿಯೋದು, ಮಸಲ್ಸ್ ಹಿಡ್ಕೊಳ್ಳೋದು, ಈ ರೀತಿ ಸಮಸ್ಯೆ ಆಗ್ತಾ ಇದ್ದರೂ ಕೂಡ ಇದಂತೂ 100ಕ್ಕೆ 100ರಷ್ಟು ಕೆಲಸ ಮಾಡುವಂಥ ಒಂದು ಪವರ್ಫುಲ್ ಮನೆಮದ್ದಾಗಿ ಇದು ವರ್ಕ್ ಮಾಡುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, 1 ಅಥವಾ 2 ಬಾರಿಗೆ ಒಳ್ಳೆಯ ರಿಸಲ್ಟು ನಿಮಗೆ ಸಿಗುತ್ತೆ. ಹಾಗಾದರೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಈ ರೀತಿ ವಿಡಿಯೋಗಳಿಗೆ ನೀವೇನಾದರೂ ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಈ ಒಂದು ಪವರ್ಫುಲ್ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ನಿಂಬೆಹಣ್ಣು. ಇದೇನಪ್ಪ ಇದು ನಿಂಬೆಹಣ್ಣಿನಿಂದ ನೋವುಗಳು ಕಡಿಮೆ ಆಗುತ್ತಾ ಅಂತೇಳಿ ನೀವು ಅಂದ್ಕೊಳ್ಬೋದು. ಹೌದು ಸ್ನೇಹಿತರೆ, ತುಂಬ ಸುಲಭವಾಗಿ ನಮ್ಮ ಒಂದು ಮಂಡಿ ನೋವಾಗಿರಲಿ, ಜಾಯಿಂಟ್ ಪೇಯ್ನ್ ಆಗಿರಲಿ, ಮೂಳೆಗಳ ನೋವಾಗಿರಲಿ, ಮಸಲ್ಸ್ ಪೇಯ್ನ್ ಆಗಿರಲಿ, ಅಥವಾ ನರಗಳಲ್ಲಿ ಕಾಣುವಂಥ ಊತ ಬಾವು, ಅಥವಾ ನರಗಳಲ್ಲಿ ಹಾಗೇನೆ ಜೋಮ್ ಕಟ್ತಾ ಇರತ್ತಲ್ಲ ಕೈಕಾಲುಗಳು, ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ನಿಂಬೆಹಣ್ಣು ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಇರುವಂಥ ಆ್ಯಂಟಿ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ವಿಟಮಿನ್ಸ್ಗಳಾಗಿರ್ಬೋದು ಆ ಒಂದು ನೋವನ್ನು ತೆಗೆದು ಹಾಕಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಈ ಒಂದು ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ಇರುವಂತಹ ವಿಟಮಿನ್ಸ್ಗಳು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಮಗೆ ಇಲ್ಲಿ ನಿಂಬೆಹಣ್ಣು ಕಂಪ್ಲೀಟಾಗಿ ಬೇಕಾಗೋದಿಲ್ಲ, ಅದರ ಸಿಪ್ಪೆಯನ್ನು ಮಾತ್ರ ತೊಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಸಿಪ್ಪೆಯನ್ನು ಎತ್ತಿಟ್ಕೊಂಡಿದ್ದೀನಿ. ಆನಂತರ ಇದು ಇನ್ನಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡಬೇಕು ಅಂದರೆ ಇದರೊಟ್ಟಿಗೆ ನಾವು ಲವಂಗವನ್ನು ತೊಗೊಳ್ಬೇಕು. ಹೌದು ಸ್ನೇಹಿತರೆ, ಲವಂಗ ಕೂಡ ಅಷ್ಟೇ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ ಮೂಳೆಗಳು ನೋವೇನು ಹೆಚ್ಚಾಗ್ತಾ ಇರುತ್ತೆ, ಮೂಳೆಗಳಲ್ಲಿ ಒಂಥರ ತುಂಬ ಎಳ್ತಾ ಬರ್ತಾ ಇರುತ್ತೆ, ಸೆಳ್ತಾ ಬರ್ತಾ ಇರುತ್ತೆ, ಅಥವಾ ಆ ಒಂದು ಜಾಯಿಂಟಲ್ಲಿ ಹೆಚ್ಚು ನೋವು ಬರ್ತಾ ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಹತ್ತತ್ರ ಒಂದು 7ರಿಂದ 8 ಲವಂಗನ ಕುಟ್ಟಿ ಪುಡಿ ಮಾಡಿ ತೊಗೊಳ್ತಾ ಇದ್ದೀನಿ. ಆನಂತರ ಇದರೊಟ್ಟಿಗೆ ಬೇಕಾಗುವಂಥದ್ದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂದರೆ ಅದರೊಟ್ಟಿಗೆ ನಾವು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಬೇಕು, ಅಥವಾ ನೀವು ಅರಿಶಿನದ ಕೊಂಬನ್ನು ಕುಟ್ಟಿ ಕೂಡ ಹಾಕ್ಕೊಳ್ಬೋದು. ಈ ಒಂದು ಅರಿಶಿನ ಕೂಡ ಅಷ್ಟೇ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ. ಅದರಲ್ಲಿ ಇರುವಂಥ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಏನಿರುತ್ತೆ ಅದು ನೋವುಗಳಲ್ಲಿ ಅಂದರೆ ಮೂಳೆಗಳಲ್ಲಿ ಇರುವಂಥ ನೋವನ್ನು ಎಳೆದು ತೆಗಿಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಅರಿಶಿನ ಕೂಡ ತೊಗೊಳ್ತಾ ಇದ್ದೀನಿ. ಇನ್ನು ಇದರ ಜೊತೆಗೆ ಇನ್ನೊಂದು ಪದಾರ್ಥ ಅಂದರೆ ಅದುವೇ ಕರ್ಪೂರ. ನಮಗೆ ಮಾಮೂಲಿ ಕರ್ಪೂರ ಮನೆಯಲ್ಲಿ ನಾವು ದೇವ್ರ ಪೂಜೆಗೆ ಅಂತೇಳಿ ಬಳಸ್ತಾ ಇರ್ತೀವಿ. ಅದರ ಬದಲಾಗಿ ನೀವು ಭೀಮಸೇನಿ ಸಿಗುತ್ತೆ, ಅಥವಾ ಇದು ಸಿಕ್ಕಿಲ್ಲ ಅಂದರೆ ನಿಮಗೆ ಪಚ್ಚ ಕರ್ಪೂರ ಅಂತೂ ಸಿಕ್ಕೇ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ, ಅದನ್ನಾದರೂ ತೊಗೊಳ್ಬೋದು. ಇನ್ನು ಈ ಒಂದು ಭೀಮಸೇನಿ ಕರ್ಪೂರ ತುಂಬ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು. ಅದರಲ್ಲೂ ಈ ರೀತಿ ಒಂದು ಜಾಯಿಂಟ್ಗಳಲ್ಲಿ ನೋವು ಅಥವಾ ಮಸಲ್ಸಲ್ಲಿ ನೋವು, ಕೈಕಾಲುಗಳು ಹಿಡಿಯೋವಂಥದ್ದು, ಜೋಮ್ ಕಟ್ಟೋವಂಥದ್ದು, ಇದನ್ನೆಲ್ಲ ಕೂಡ ನಿವಾರಣೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 5-6 ಪೀಸು ಈ ಒಂದು ಭೀಮಸೇನಿ ಕರ್ಪೂರ ಏನಿತ್ತು ಅದನ್ನು ತೊಗೊಂಡು ಅದನ್ನು ಸ್ವಲ್ಪ ಈ ರೀತಿ ಪೌಡರ್ ಮಾಡಿನೇ ತೊಗೊಳ್ಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಪೌಡರ್ ಮಾಡಿ ತೊಗೊಳ್ತಾ ಇದ್ದೀನಿ. ಇನ್ನು ಇದನ್ನು ರೆಡಿ ಮಾಡ್ಕೊಳ್ಳುವಂಥ ವಿಧಾನವನ್ನು ನೋಡ್ಕೊಳ್ಳೋದಾದರೆ ನಾನಿಲ್ಲಿ ಎಳ್ಳೆಣ್ಣೆಯನ್ನು ತೊಗೊಂಡಿದ್ದೀನಿ. ಹೌದು ಸ್ನೇಹಿತರೆ, ಎಳ್ಳೆಣ್ಣೆಯನ್ನೇ ತೊಗೊಳ್ಬೇಕು. ಎಳ್ಳೆಣ್ಣೆ ಈ ಒಂದು ಮೂಳೆಗಳ ನೋವು ಅಥವಾ ಅದರ ಒಂದು ತುಂಬ ವೀಕ್ ಆಗಿದ್ದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಜಾಯಿಂಟ್ಗಳಲ್ಲಿ ಆಗುವಂಥ ನೋವನ್ನು ಎಳೆದು ತೆಗಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ನಾವು ತೊಗೊಂಡಿರುವಂಥ ಈ ಒಂದು ನಿಂಬೆಹಣ್ಣಿನ ಸಿಪ್ಪೆ ಆಗಿರ್ಬೋದು ಅಥವಾ ಲವಂಗದ ಪೌಡರ್ ಆಗಿರ್ಬೋದು ಅದನ್ನು ಕೂಡ ಹಾಕ್ಕೊಂಡು ಫ್ಲೇಮನ್ನು ಮಾತ್ರ ಆದಷ್ಟು ಲೋನಲ್ಲೇ ಇಟ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕಾಯಿಸ್ತಾ ಹೋಗಬೇಕು. ಇದು ಎಷ್ಟರ ಮಟ್ಟಿಗೆ ಅಂತಂದರೆ ನೋಡಿ, ಈ ರೀತಿ ಚೆನ್ನಾಗಿ ಹಸಿ ಸಿಪ್ಪೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಕುದ್ದು ಆ ಒಂದು ಎಣ್ಣೆ ಅನ್ನುವಂಥದ್ದು ಈ ರೀತಿ ಆಗಲಿಕ್ಕೆ ಶುರುವಾಗುತ್ತೆ. ನಿಂಬೆಹಣ್ಣಿನಲ್ಲಿ ಇರುವಂಥ ಸಿಪ್ಪೆನಲ್ಲಿ ಇರುವಂತಹ ಒಂದು ಹಸಿ ಅಂಶ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಮೇಲೆ ತೇಲಿಕ್ಕೆ ಶುರುವಾದಾಗ ನಾವು ಅರಿಶಿನವನ್ನು ಹಾಕ್ಕೊಳ್ಬೇಕು. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೊಳ್ಬೇಕು. ಅದರ ಜೊತೆಗೇ ನಾವು ಏನು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಕರ್ಪೂರ, ಅದನ್ನು ಕೂಡ ಹಾಕ್ಕೊಳ್ಬೇಕು. ಹಾಕ್ಕೊಂಡು 1 ಅಥವಾ 2 ನಿಮಿಷ ಅಷ್ಟೇ ಕಾಯಿಸ್ಕೊಳ್ಬೇಕು. ಅದಕ್ಕಿಂತ ಜಾಸ್ತಿ ಏನು ಬೇಕಾಗೋದಿಲ್ಲ, ಯಾಕಂದರೆ ಎಣ್ಣೆ ಮೊದಲೇ ಚೆನ್ನಾಗಿ ಕುದ್ದಿದೆ. ಅಂದರೆ ಒಂದು 7-8 ನಿಮಿಷ ಎಣ್ಣೆ ಚೆನ್ನಾಗಿ ಕುದ್ದಾದಮೇಲೆ ನಾವು ಅರಿಶಿನ ಮತ್ತು ಈ ಒಂದು ಕರ್ಪೂರ ಏನಿರುತ್ತೆ ಅದನ್ನು
ಹಾಕ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಬಿಟ್ಬಿಟ್ಟು ಆನಂತರ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ಈಗ ಕಂಪ್ಲೀಟಾಗಿ ಆಗಿದೆ ಅದು. ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ತಣ್ಣಗಾದಮೇಲೆ ನಾನಿಲ್ಲಿ ಇದನ್ನು ಶೋಧಿಸಿ ತೊಗೊಳ್ತಾ ಇದ್ದೀನಿ. ನೋಡಿ, ಇದಂತೂ ನೀವು ಹೊರಗಡೆ ಎಷ್ಟೇ ದುಡ್ಡು ಕೊಟ್ಟು ತರ್ತೀವಿ ಅನ್ನೋವಂಥ ನೋವು ನಿವಾರಕ ಎಣ್ಣೆ, ಆಯಿಲು ಅಥವಾ ಒಂದು ಆಯಿಂಟ್ಮೆಂಟ್ ಆಗಿರ್ಬೋದು, ಅದಕ್ಕಿಂತ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಖಂಡಿತ ನಿಮಗೆ ಅನಿಸ್ಬೋದು ಸಿಂಪಲ್ ಆಗಿರುವಂಥ ಒಂದು ಆಯಿಲು, ಇದರಿಂದ ಏನಾಗುತ್ತೆ ಅಂತೇಳಿ. ಆದರೆ ಹಚ್ಚಿ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳು ಬಿದ್ದು ಪೆಟ್ಟು ಮಾಡ್ಕೊಂಡಿರ್ತಾರೆ, ಒಂಥರ ಮೂಳೆ ನೋವು ಹೆಚ್ಚಾಗ್ತಾ ಇರುತ್ತೆ, ಕೈ ಕಾಲುಗಳು ಸೆಳೆತ ಹೆಚ್ಚಾಗ್ತಾ ಇರುತ್ತೆ, ಅಂಥದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ವಯಸ್ಸಾದವ್ರಿಗೆ ತುಂಬ ಒಂಥರ ಮಂಡಿ ನೋವು, ಕಾಲು ನೋವು, ಕೀಲು ನೋವು, ಕೈ ಕಾಲುಗಳು ಹಿಡಿಯೋ ಅಂಥದ್ದು, ಅಲ್ಲಲ್ಲೇ ಜೋಮ್ಗಟ್ಟೋ ಅಂಥದ್ದು, ನರಗಳಲ್ಲಿ ವೀಕ್ನೆಸ್ ಹೆಚ್ಚಾಗುವಂಥದ್ದು, ಈ ರೀತಿ ಎಲ್ಲ, ಅಥವಾ ಕೆಲವೊಬ್ಬರಿಗೆ ಮಸಲ್ಸ್ ಹಾಗೇ ಹಿಡಿತಾ ಇರುತ್ತೆ, ಕೂತರು ಬಗ್ಗಿದ್ರು, ಕೈ ಹಿಂಗೆ ಮಾಡಿದ್ರು, ಕಾಲು ಹಿಂಗೆ ಮಾಡಿದ್ರು ತುಂಬ ಮಸಲ್ಸ್ ಹಿಡಿತಾ ಇರುತ್ತೆ, ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮೂಳೆಗಳಲ್ಲಿ ಕಂಡುಬರುವಂಥ ನೋವು, ಸೆಳೆತ ಏನೇ ಇದ್ದರೂ ಕೂಡ ಎಲ್ಲವನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ಆಯಿಲನ್ನು ನೀವು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ನಿಮಗೆ ಎಲ್ಲಿ ಮಂಡಿ ಆಗಿರ್ಬೋದು, ಬೆನ್ನಾಗಿರ್ಬೋದು, ಸೊಂಟ ಆಗಿರ್ಬೋದು, ಕತ್ತಾಗಿರ್ಬೋದು, ಅಥವಾ ತುಂಬ ನಿಮಗೆ ಜಾಯಿಂಟ್ ಎಲ್ಲಿ ಕಂಡು ಬರುತ್ತೆ ಅಲ್ಲಿ ತುಂಬ ಹೆಚ್ಚಾಗಿ ನೋವಾಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಮಸಲ್ಸ್ ಹಿಡಿತಾ ಇರುತ್ತಲ್ಲ, ಅಲ್ಲಿಗೂ ಕೂಡ ಹಚ್ಕೊಳ್ಬೋದು. ಕೈ ಕಾಲುಗಳು ಹಾಗೆ ಜೋಮ್ಗಟ್ತಾ ಇರೋವಂಥ ಭಾಗಕ್ಕೂ ಕೂಡ ಹಚ್ಚಿ ಒಂದು 5-6 ನಿಮಿಷ ಚೆನ್ನಾಗಿ ಮಸಾಜನ್ನು ಮಾಡ್ಕೊಳ್ಳಿ. ಆ ನಂತರ ಇದನ್ನು ಯಾವಾಗ ಹಚ್ಕೊಳ್ಬೇಕು ಅಂದರೆ, ಒಳ್ಳೆ ರಿಸಲ್ಟ್ ನಿಮಗೆ ಬರಬೇಕು ಅಂದರೆ ರಾತ್ರಿ ಮಲಗುವಂಥ ಸಮಯದಲ್ಲಿ ಹಚ್ಕೊಳ್ಳಿ. ರಾತ್ರಿ ಮಲಗುವಂಥ ಸಮಯದಲ್ಲಿ ಹಚ್ಕೊಂಡು ಬೆಳಗ್ಗೆ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ನೀಟಾಗಿ ಕೈ ಕಾಲುಗಳನ್ನು ವಾಶ್ ಮಾಡ್ಕೊಳ್ಳಿ. 100% ಆಗಿ ಇದು ನಿಮಗೆ ಒಂದೇ ಬಾರಿಗೇ ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಯಾಕಂದರೆ ನಮಗೆ ಓಡಾಡೋದಕ್ಕೂ ಅಂದರೆ ಎದ್ದು ಕೂರಲಿಕ್ಕೆ, ಅಥವಾ ಕೂತ ಮೇಲೆ ಬೇಗ ಎದ್ದು ನಿಂತ್ಕೊಳ್ಳೋದಕ್ಕೆ, ಅಥವಾ ಮೆಟ್ಲುಗಳನ್ನು ಹತ್ತಲಿಕ್ಕೆ, ವಾಕಿಂಗ್ ಮಾಡಲಿಕ್ಕೆ, ಅಥವಾ ನಡೆದಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಆ ರೀತಿ ಮಂಡಿ ನೋವು, ಜಾಯಿಂಟ್ ಪೇಯ್ನ್ ಹೆಚ್ಚಾಗಿ ಬರ್ತಾಯಿದ್ರೆ ಖಂಡಿತ ಇದನ್ನು ಹಚ್ಚಿ ನೋಡಿ. 1 ಅಥವಾ 2 ಬಾರಿಗೇ ಒಳ್ಳೆ ರಿಸಲ್ಟು ನಿಮಗೆ ಕಂಡು ಬರುತ್ತೆ. ಆರಾಮಾಗಿ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಇವತ್ತಿನ ಈ ಒಂದು ಆಯಿಲು. ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.